ಪ್ರಿಯರೇ, ದೇವರು ಒಳ್ಳೆಯವರು. ದೇವರನ್ನು ಯಾರು ಸನ್ಮಾನಿಸ್ತಿರೋ ಅವರನ್ನು ದೇವರು ಏರಳವಾಗಿ ಆಶೀರ್ವದಿಸಿದ ಜೊತೆಗೆ ಸನ್ಮಾನ ಮಾಡ್ತಾರೆ. ಅನೇಕ ಸಂದರ್ಭಗಳಲ್ಲಿ ನೀವು ನೋಡಿ, ದೇವರು ಕನಿಕರ ಉಳ್ಳವನು, ಆತನ ಕರುಣೆ ನಿಜಕ್ಕೂ ವರ್ಣಿಸುವುದಕ್ಕೆ ಅಸಾಧ್ಯ. ದೇವರು ಕುಟುಂಬವಾಗಿ ಆಶೀರ್ವದಿಸ್ತಾನೆ, ವ್ಯಕ್ತಿಯಾಗಿ ಆಶೀರ್ವದಿಸ್ತಾನೆ. ನೋಡಿ, ರೋಮಾಪುರದವರಿಗೆ 8ನೇ ಅಧ್ಯಾಯ 28 ನಾವು ನೋಡುವುದಾದರೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಎಲ್ಲವುಗಳು ಒಟ್ಟಾಗಿ ಸಂಭವಿಸುತ್ತೆಂದು ನಾವು ಬಲ್ಲೆವು. ಇಲ್ಲಿ ದೇವರು ಒಂದು ಸಂಕಲ್ಪ, ಆ ಸಂಕಲ್ಪ ಏನಪ್ಪ ಅಂತಂದರೆ, ಯಾರು ಆತನನ್ನು ಪ್ರೀತಿಸ್ತಾರೋ ಅವರ ಒಳ್ಳೆಯದಕ್ಕೆ ದೇವರು ನಡೆಸ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ಬೇರೆಯವರು ನಿಮ್ಮ ಬಗ್ಗೆ ಮಾತನಾಡುವಂಥ ಮಾತುಗಳಿದೆಯಲ್ಲ, ಅದರ ಕಡೆ ಗಮನ ಹರಿಸುವುದು ಬೇಡ. ಒಂದು ವೇಳೆ ಆ ಮಾತುಗಳಿಂದ ನಿಮ್ಮ ಹೃದಯ ನೋವಾಗಿದ್ದರೆ, ನಿಮ್ಮ ಮನಸ್ಸು ಸಂಕಟಪಟ್ಟಿದ್ದರೆ, ನೀವು ಮೌನವಾಗಿದ್ದು ಬಿಡಿ. ಅದರ ಬಗ್ಗೆ ಚಿಂತೆ ಬೇಡ, ಅದರ ಬಗ್ಗೆ ಕಳವಳ ಬೇಡ. ಯಾಕಂದರೆ ಅವೆಲ್ಲವೂ ದೇವರ ಬಳಿ ಲೆಕ್ಕ ಇರ್ತದೆ. ದೇವರು ನಮ್ಮನ್ನು ಈ ಲೋಕಕ್ಕೆ ಒಂದು ಉದ್ದೇಶಕ್ಕಾಗಿ ಕಳಿಸಿದ್ದಾರೆ. ಒಂದು ಉದ್ದೇಶ ಉಂಟು ನಮ್ಮ ಮೇಲೆ. ಆ ಉದ್ದೇಶಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ, ಆ ಉದ್ದೇಶಕ್ಕೋಸ್ಕರ ನಾವು ಹೋರಾಡೋಣ. ಆ ಉದ್ದೇಶ ಏನೆಂಬುದಾಗಿ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸಿ, ದೇವರು ನಮ್ಮ ಮೇಲಿಟ್ಟಿರ್ತಕ್ಕಂಥ ಆ ಯೋಜನೆಗಳನ್ನು ನಾವು ಅರಿಯೋಣ. ಪ್ರಿಯರೇ, ದೇವರು ಒಳ್ಳೆಯವರು. ಆತನು ವಾಗ್ದಾನಗಳು ನೆರವೇರ್ತವೆ. ಆತನ ವಾಗ್ದಾನಗಳು ಒಂದೂ ಯಾವುದೇ ಕಾರಣಕ್ಕೂ ಹಾಗೆ ಇರಲ್ಲ. ಪ್ರಿಯರೇ, ಇನ್ನು ಜೀವಿತದಲ್ಲಿ ಸೋಲು ಅನುಭವಿಸಿದೆಯಾ? ನೋವಾಗಿದೆಯಾ? ಸಂಕಟ ಆಗಿದೆಯಾ? ಮರಣದ ಭಯ ನಿನ್ನನ್ನು ಆವರಿಸಿದೆಯಾ? ಚಿಂತೆ ಬೇಡವೇ ಬೇಡ. ಏಕೆಂದರೆ ಸಜೀವವಾಗಿರುವಂಥ ದೇವರನ್ನು ನಾನು ಆರಾಧಿಸ್ತೇನೆ. ಸಜೀವವಾಗಿರುವಂಥ ದೇವರು, ನಿಷ್ಕಳಂಕವಾಗಿರುವಂಥ ದೇವರು, ಪ್ರೀತಿಸುವ ದೇವರು, ಅನನ್ಯತೆಯ ದೇವರು ಅವರು ನಮ್ಮ ದೇವರು. ಅವರ ಹೆಸರು ಕರುಣೆಯುಳ್ಳವನು. ಅವರ ಹೆಸರು ಎಲ್ ಶಡಾಯ್. ಅವರ ಹೆಸರು ಎಬಿನೇಜರ್. ಅವರ ಹೆಸರು ಯೆಹೋವ ರಾಫಾ. ಅವರ ಹೆಸರು ಇಮ್ಮಾನುಯೇಲ್. ನಿನ್ನ ಸಂಗಡ ಇರುವಾತನು, ನಿನ್ನ ಸಂಗಡ ಬರುವಾತನು, ನಿನ್ನ ಸಂಗಡ ಮಾತನಾಡುವಾತನು, ನಿನ್ನ ಸಂಗಡ ಕುಳಿತು ಊಟ ಮಾಡುವಾತನು, ನಿನ್ನ ಸಂಗಡ ನಿನ್ನ ಯೋಚನೆಗಳನ್ನು ಅರಿತವನು, ನಿನ್ನ ಸಂಗಡ ನಿನ್ನನ್ನು ಸದಾಕಾಲ ಎಚ್ಚರಿಕೆಯಿಂದ ನಡೆಸುವವನು. ಅವರು ಬೇರೆ ಯಾರೂ ಅಲ್ಲ, ಕರ್ತನಾದಂಥ ಯೆಹೋವ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ಅಪ್ಪ, ನಡುನೆತ್ತಿಯಿಂದ ಕಾಲಿನ ಕಿರುಬೆರು ನಿಮ್ಮ ರಕ್ತ ಚೆಲ್ಲಲ್ಪಡಲಿನಯ್ಯ. ಸಹಾಯ ಮಾಡಪ್ಪ ದೇವರೇ. ವಿಶೇಷವಾಗಿ ಸ್ವಾಮಿ, ಮಕ್ಕಳು ದೇವರೇ, ಅನೇಕ ಮಕ್ಕಳು ಸ್ವಾಮಿ ಯಾವ ಕಾಲೇಜುಗಳಿಗೆ ಹೋಗಬೇಕು, ಯಾವ ಕೋರ್ಸ್ ತೆಗೆದುಕೊಳ್ಬೇಕೆಂಬುದಾಗಿ ಸ್ವಾಮಿ ತುಂಬ ದುಗುಡದಿಂದಿದ್ದಾರಯ್ಯ ದೇವರೇ. ಅವರ ಹೃದಯಗಳಲ್ಲಿ ಮಾತನಾಡು ಸ್ವಾಮಿ. ಯಾರ್ಯಾರು ಮುಂಜಾನೆಯ ಸಮಯದಲ್ಲಿ ಮೊಣಕಾಲಾಕಿ ದೇವರೇ ಅಪ್ಪ ನಿಮ್ಮ ಆಲೋಚನೆಗಾಗಿ ಪ್ರಾರ್ಥಿಸ್ತಾ ಇದ್ರು, ಅವ್ರಿಗೊಂದು ಆಲೋಚನೆ ಕೊಡು ಸ್ವಾಮಿ. ಅವರ ಅಗತ್ಯಗಳನ್ನು ಪೂರೈಸು ದೇವರೇ. ಹಾಗೆ ಮಾಡಿದ್ದಕ್ಕಾಗಿ ಕೋಟಿ ಸ್ತೋತ್ರಗಳು ಸಲ್ಲಿಸ್ತಾ, ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ.
ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.